ಮಾತಾಡಿದ್ದೀನಿ. ಅಪರಾಧಿಗಳನ್ನ ಬೇಗ ಹುಡುಕಿ ಅಂತಲೂ ಹೇಳಿದ್ದೀನಿ. ನಾವು ಹುಡುಕಿದ್ದೀರಿ ಅಂತ ಅವರು ಈಗ ನನ್ನ ಹತ್ರ ಬಂದು ಮಾತಾಡಿ ಹೋಗಿದ್ದಾರೆ. ನಾವು ಹೇಳ್ತಿರಲ್ಲ, ಈ ಸರ್ಕಾರ ಮುಚ್ಚಾಕಕ್ಕೆ ಏನೇನು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದರಿಂದ ನಾವು ಈ ಒಂದು ಸಾವೇನಾಗಿದೆ, ಈ ಸಾವಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಮುಚ್ಚಾಕಕ್ಕೆ ಬಿಡಲ್ಲ. ಇದನ್ನು ಅಂತಿಮ ಘಟ್ಟಕ್ಕೆ ನಾವು ತಗೊಂಡೋಗ್ತೀವಿ. ಈ BJP ಕಳೆದ ಒಂದು ವರ್ಷದಲ್ಲಿ ಅವರ ಕಾಂಗ್ರೆಸ್ಸಿನ ಒಬ್ಬ ನಾಯಕ ಹೇಳಿದ್ದಾನೆ, ಏನು ಹೇಳಿದ್ದಾನಂದ್ರೆ, BJP ಅವರು ಸಣ್ಣ ಪುಟ್ಟದ್ದು ಬಿಡಲ್ಲ, ದಿನ ಬೆಳಗ್ಗೆ ಎದ್ರೆ ಪ್ರತಿಭಟನೆ ಮಾಡ್ತಾರೆ, ಇವ್ರಿಗೇನು ಹುಚ್ಚಿಡ್ದಿದೆಯಾ ಅಂತ ಹೇಳಿದ್ದಾರೆ. ನಾವು ಸಣ್ಣದಲ್ಲ, ಸಾಸಿವೆ ಕಾಳು ಕದ್ರೂ ಕಾಂಗ್ರೆಸ್ ಅವರು ಬಿಡಲ್ಲ. ಅವ್ರು ಹಿಂದೆ ಬೀಳ್ತೀರಿ. ನಾವು ಆ ರೀತಿ ಹೋರಾಟವನ್ನು ನಾವು ಮಾಡಿದಿರಿ. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ. ಈಗ ಮುಖ್ಯಮಂತ್ರಿಗಳ ತಲೆದಂಡ ಕಾದು ನಿಂತಿದೆ. ಈಗ ಅವ್ರಿಗೂ ನೋಟಿಸ್ಗಳು ಹೋಗ್ತಾ ಇದೆ. ಅಂದರೆ ಇಡೀ ಸರ್ಕಾರ ತುದಿಗಾಲಿನ ಮೇಲೆ, BJP ಹೋರಾಟದ ಮುಖಾಂತರ ತುದಿಗಾಲ ಮೇಲೆ ನಿಲ್ಲಿಸಿದೆ. ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ BJP ಶಾಸಕರು ಮುಖಂಡರು ಪೊಲೀಸ್ ಸ್ಟೇಷನ್ಗೆ, ಅಲ್ಲೂ ರೆಸ್ಪೆಕ್ಟ್ ಕೊಡಂಗಿಲ್ಲ. ಒಬ್ಬರು ಇನ್ಸ್ಪೆಕ್ಟರ್ ಅಲ್ಲಿ ಏಕವಚನದಾಗೆ ಮಾತಾಡ್ತಾರೆ ಅಲ್ಲಿ ಸರ್.